ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ಯಾವುದೇ ಆನ್ಲೈನಲ್ಲಿ ಗೌರ್ಮೆಂಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಕಂಪಲ್ಸರಿಯಾಗಿ ಫೋಟೋ ಆರ್ ಸಿಗ್ನೇಚರ್ ರೀಸೈಜ್ ಮಾಡಲೇಬೇಕಾಗುತ್ತದೆ. MB ಟು KB ಮಾಡುವುದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸ್ಕಿಪ್ ಮಾಡಿದರೆ ಫುಲ್ ವಿಡಿಯೋ ನೋಡಿ, ಪೂರ್ತಿಯಾಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಸೈಜ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಓಪನ್ ಮಾಡಿ, ಸರ್ಚಲ್ಲಿ ಐ ಆಮ್ ರೀಸೈಜರ್ ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಸ್ಕ್ರೋಲ್ ಮಾಡಿ, ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಇರುವ ಫೋಟೋ ಸೆಲೆಕ್ಟ್ ಮಾಡಿ, ಮೇಲೆ ಸ್ಕ್ರೋಲ್ ಮಾಡಿ. KB ಇದೆಯೋ ಇಲ್ವೋ ನೋಡ್ಕೊಳ್ಳಿ. ಎಷ್ಟು KBಯಲ್ಲಿ ಬೇಕೋ ಅಷ್ಟು ಟೈಪ್ ಮಾಡಿ. ಮೇಲೆ ಸ್ಕ್ರೋಲ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಫಿಫ್ಟಿ KBಯಲ್ಲಿ ಕೊಟ್ಟಿದ್ರೆ 47 KB ಬಂದಿದೆ. ಅದೇ ರೀತಿ ಸಿಗ್ನೇಚರ್ ಹೇಗೆ ಮಾಡುವುದು ರೀಸೈಜ್ ಅಂತ ನೋಡಿ. ಐ ಆಮ್ ರೀಸೈಜ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಸ್ಕ್ರೋಲ್ ಮಾಡಿ, ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಸಿಗ್ನೇಚರ್ ಸೆಲೆಕ್ಟ್ ಮಾಡಿ, ಮೇಲೆ ಸ್ಕ್ರೋಲ್ ಮಾಡು. KB ಚೆಕ್ ಮಾಡ್ಕೊಳ್ಳಿ. ಫೈಲ್ ಸೈಜಲ್ಲಿ ಎಷ್ಟು KB ಬೇಕೋ ಅಷ್ಟು KB ಟೈಪ್ ಮಾಡಿ. ಮೇಲೆ ಸ್ಕ್ರೋಲ್ ಮಾಡಿ, ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 20 KB ಕೊಟ್ಟಿದ್ರೆ 90 KB ಬಂದಿದೆ. ಇದೇ ರೀತಿ ಇನ್ನೊಂದು ಥರ ಮಾಡೋ ಟ್ರಿಕ್ಸ್ ನೋಡ್ಕೊಳ್ಳಿ. 50 KB ಫೋಟೋ ರೀಸೈಜ್ ಅಂತ ಟೈಪ್ ಮಾಡಿ. ಸೆಕೆಂಡ್ ಲಿಂಕ್ ರೀಸೈಜ್ ಇಮೇಜ್ ಟು 50 KB ಮೇಲೆ ಕ್ಲಿಕ್ ಮಾಡಿ, ಮೇಲೆ ಸ್ಕ್ರೋಲ್ ಮಾಡಿ, ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಇರೋ ಇಮೇಜನ್ನು ಸೆಲೆಕ್ಟ್ ಮಾಡಿ, ಮೇಲೆ ಸ್ಕ್ರೋಲ್ ಮಾಡಿ.
ಸೈಜ್ ಮೇಲೆ ಕ್ಲಿಕ್ ಮಾಡಿ. ಕೆ ವಿ ಹತ್ರ ಎಷ್ಟು ಕೆ ವಿ ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ. ಇಮೇಜ್ ಕಡೆಗೆ ಇಷ್ಟು ಕೆ ವಿ ಅಂತ ಇರುತ್ತೆ, ಅದು ಚೆಕ್ ಮಾಡ್ಕೊಳ್ಳಿ. ಕಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಹಂಡ್ರೆಡ್ ಕೆ ವಿ ಕೊಟ್ಟಿದ್ರೆ 52 ಕೆ ವಿ ಆಗಿದೆ.